ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶ್ರವಣ್ ಇದ್ದವನು ಶಾರದಾ ಫೋಟೋದ ಹತ್ರ ನಿಂತ್ಕೊಂಡು ತುಂಬಾ ಬೇಜಾರದಿಂದ ಅಳ್ತಾ ಇರ್ತಾನೆ. ಅದನ್ನು ನೋಡಿದ ಅಜಿತ್ ಇದ್ದವನು, ಮಾವ ನೀವು ಬೇಜಾರು ಮಾಡ್ಕೋಬೇಡಿ, ಮನಸ್ವಿನಿ ಹಾಗೆ ಶಾರದತ್ತೆ ಎಲ್ಲೇ ಇದ್ದರೂ ಇಲ್ಲಿ ವರ್ಷದೊಳಗೆ ನಾನು ಅವರನ್ನು ಈ ಮನೆಗೆ ಕರ್ಕೊಂಡು ಬರ್ತೀನಿ, ನನಗೆ ನಂಬಿಕೆ ಇದೆ ಅಂತ ಹೇಳಿ ಈ ಕಡೆ ಅಜಿತ್ ಭರವಸೆ ಕೊಡ್ತಾನೆ. ಆ ವಿಷಯನ ಕೇಳಿ ಶ್ರವಣ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅದೇ ತಕ್ಷಣವೇ ಈ ರೀತಿ ಹೇಳಿದಾಗ ಅಜಿತ್ ಇಲ್ಲಿ ಶಾರದಾಗೂ ಕೂಡ ಹಳೆ ನೆನಪು ಬರೋ ಹಾಗೆ ಆಗ್ತಾ ಇರುತ್ತೆ. ಈ ಕಡೆ ಇವಳು ಕೂಡ ತುಂಬಾ ಕಿರ್ಚಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ್ಗೆ, ಹೌದಾ, ನಾನು ಶಾರದಾ ಹಾಗೆ ಮನಸ್ವಿನಿ ಇಬ್ಬರು ನೀನು ಒಂದು ವರ್ಷದ ಒಳಗಡೆ ಕರ್ಕೊಂಡು ಬರ್ತೀಯ, ಹಾಗಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಆದರೆ ಇಬ್ಬರೂ ಕೂಡ ದೂರ ಇದ್ದಾರೋ ಅಥವಾ ಒಟ್ಟಿಗೆ ಇದ್ದಾರೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ ಅಂತ ಹೇಳಿ ಈ ಕಡೆ ಶ್ರವಣ್ ಹೇಳ್ತಾನೆ. ಇನ್ನೊಂದು ಕಡೆ ಭೂಮಿ ಫ್ರೆಂಡ್ ಇದ್ದಳು, ಅಯ್ಯೋ ಕವಿತಮ್ಮ, ನಿಮಗೆ ಏನಾಯಿತು, ಯಾಕೆ ಆಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದ್ರು ಕೂಡ ಅವಳಿಗೆ ಅದ್ರ ಅರಿವೇ ಇರೋದಿಲ್ಲ. ಆ ರೀತಿ ಆಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ್ ಇದ್ದವನು, ಹೌದು ಅಜಿತ್, ನೀನು ಹೇಳ್ತಾ ಇರೋದು ನಿಜ, ನನಗೆ ತುಂಬಾ ಈ ಕಡೆ ಖುಷಿ ಆಗ್ತಾಯಿದೆ, ಇನ್ನೊಂದು ಕಡೆ ದುಃಖನೂ ಕೂಡ ಆಗ್ತಾಯಿದೆ. ಯಾಕಂದರೆ ಶಾರದಾ ಹಾಗೆ ಮನಸ್ವಿನಿ ಇಬ್ಬರೂ ಕೂಡ ಜೊತೆಯಾಗಿದ್ದಾರೋ ಅಥವಾ ದೂರ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಅವರು ನಮ್ಮಿಬ್ಬರಿಗೆ ಸಿಗೋ ಹಾಗಾಗಲಿ, ನನಗೂ ಕೂಡ ಅದೇ ತುಂಬಾ ಬೇಜಾರಾಗ್ತಾಯಿದೆ. ಈ ರೀತಿ ಮಾತನ್ನು ಶ್ರವಣ್ ಹೇಳ್ತಾ ಇರ್ತಾನೆ ಅಜಿತ್ ಹತ್ರ. ಆ ವಿಷಯನ ಕೇಳಿಸ್ಕೊಂಡು ದೇವಯಾನಿ ಫುಲ್ ಶಾಕ್ ಆಗ್ತಾಳೆ. ಏನಿದು, ಶಾರದಾ ಬದುಕಿದ್ದಾಳೆ ಅನ್ನೋ ವಿಷಯ ಇವ್ರಿಗೆ ಆಲ್ರೆಡಿ ಗೊತ್ತಾಗಿದೆಯಾ? ನಾನು ಅವಳು ಈ ಸತ್ತೋಗಿದ್ದಾಳೆ ಅಂತ ಈ ಮನೆಯವ್ರಿಗೆಲ್ಲ ನಂಬಿಸಿದ್ದೀನಿ, ಆದರೆ ಈ ಅಜಿತ್ ಇದ್ದವನು ಭರವಸೆ ಕೊಡ್ತಾ ಇದ್ದಾನಲ್ಲ, ಈ ವರ್ಷದೊಳಗೆ ಅವರನ್ನು ಕರ್ಕೊಂಡು ಬರ್ತೀನಿ ಮಾವ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ. ಏನು ಮಾಡೋದು ಇವಾಗ, ಅವಳು ಎಲ್ಲಾದರೂ ಸಿಕ್ಕಿದ್ರೆ ನನ್ನ ಕತೆ ಅಷ್ಟೇ ಅಂತ ಹೇಳಿ ಈ ಕಡೆ ದೇವಯಾನಿ ತುಂಬಾ ಕೋಪದಿಂದ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಇಲ್ಲ, ಈ ವಿಷಯನ ಇಲ್ಲಿಗೆ ಬಿಡಬಾರ್ದು, ಆದಷ್ಟು ಬೇಗ ನಾನು ಕೂಡ ಶಾರದನ ಹುಡುಕ್ಬಿಟ್ಟು ಅವಳೆಲ್ಲೇ ಇದ್ದರೂ ಅವಳನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಈ ಕಡೆ ದೇವಯಾನಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ್ ತುಂಬಾ ಬೇಜಾರಾಗಿರೋದನ್ನು ನೋಡಿ ಅಜಿತ್ಗೆ ತುಂಬಾ ದುಃಖ ಆಗುತ್ತೆ. ಅದೇ ರೀತಿ ಶಾರದಾ ವಿಷಯ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಶಾರದಾಗೂ ಕೂಡ ಹಳೆ ನೆನಪು ಬರೋ ಹಾಗೆ ತುಂಬಾ ಕೂಗಾಡ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿಗೂ ಕೂಡ ತುಂಬಾ ಮನಸ್ವಿನಿ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಅದೇ ತಕ್ಷಣವೇ ಈ ಕಡೆ ಭೂಮಿಗೂ ಕೂಡ ತುಂಬಾ ಬಿಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಭೂಮಿನೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಹಾಗೆ ಬಿಕ್ಕಲಿಕೆನ ನೋಡಿಬಿಟ್ಟು ಈ ಕಡೆ ನಚ್ಚಿ ಇದ್ದವನು, ಅಯ್ಯೋ ಬ್ರದರ್, ಅದಕ್ಕೆಗೆ ತುಂಬಾ ಬಿಕ್ಕಲಿಕ್ಕೆ ಬಂದಿದೆ, ನಾನು ಒಂದು ವಿಷಯನ ಹೇಳ್ತೀನಿ, ಅದನ್ನು ಕೇಳಿದ್ರೆ ನೀವಿಬ್ಬರು ಶಾಕ್ ಆಗ್ತೀರಾ ಅಂತ ಹೇಳಿದಾಗ ಭೂಮಿ ಇದ್ದಳು, ಅಯ್ಯೋ ಮೈದು, ಏನಿಲ್ಲ, ನಾವು ಏನೂ ಅಂದ್ಕೊಳ್ಳೋದಿಲ್ಲ, ನೀನು ಹೇಳು ಅಂತ ಹೇಳಿದಾಗ, ಹೌದು ಬ್ರದರ್, ನೀನು ಅದಕ್ಕೆಗೆ ಒಂದು ಮುತ್ತನ್ನ ಕೊಟ್ಟರೆ ಬೇಗ ಅದಕ್ಕೆಗೆ ಬಿಕ್ಕಲಿಕ್ಕೆ ನಿಂತೋಗುತ್ತೆ ಎಂದಿದ್ದ ತಕ್ಷಣವೇ ಈ ಕಡೆ ಸಂಗೀತ ಹಾಗೆ ಅಜಿತ್ ಭೂಮಿ ಎಲ್ಲರ ಮುಖದಲ್ಲೂ ಕೂಡ ಶಾಕ್ ಆಗುತ್ತೆ. ಆಗ ನಚ್ಚಿದ್ದನು, ಅಯ್ಯೋ ನೀವು ಕೋಪ ಮಾಡ್ಕೋಬೇಡಿ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು, ಬಿಕ್ಕಲಿಕ್ಕೆ ನಿಂತೋಗಲಿ ಅಂತ ಹೇಳಿ, ನೀವು ಅದನ್ನೇ ಸೀರಿಯಸ್ ಮಾಡ್ಕೊಂಡ್ರ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳಿದಾಗ ಭೂಮಿ ಇದ್ದಳು, ನಚ್ಚಿ, ನೀನು ತುಂಬಾ ಓವರಾಗಿ ಆಡ್ತಾ ಇದೀಯ, ರೂಮಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬರೋಗು ಅಂತ ಹೇಳಿ ಈ ಕಡೆ ನಚ್ಚಿಗೆ ಹೇಳಿದ ತಕ್ಷಣವೇ ಸತ್ಯಣ್ಣನ್ನು ಕೂಡ ನಚ್ಚಿ ಎಳ್ಕೊಂಡು, ಬನ್ನಿ ಸತ್ಯಣ್ಣ, ನಮಗೆ ಇಲ್ಲಿ ಏನು ಕೆಲಸ ಇಲ್ಲ, ಹೋಗೋಣ ಅಂತ ಹೇಳಿ ನಚ್ಚಿ ಸತ್ಯಣ್ಣನ ಹೇಳ್ಕೊಂಡು ಹೊರಟೋಗ್ತಾನೆ. ಇನ್ನೊಂದು ಕಡೆ ಭೂಮಿಗೆ ತುಂಬಾ ಬಿಕ್ಕಲಿಕ್ಕೆ ಬರ್ತಾ ಇರುತ್ತೆ. ಸಂಗೀತಂಗೆ, ಅತ್ತೆ, ನೀವು ದೇವ್ರ ನೈವೇದ್ಯಕ್ಕೆ ಇದನ್ನೆಲ್ಲ ತಗೊಂಡೋಗಿಡಿ, ಆದಷ್ಟು ಬೇಗ ನನಗೆ ಬಿಕ್ಕಲಿಕ್ಕೆ ನಿಂತೋಗ್ಲಿ ಅಂತಲೂ ಕೂಡ ಹೇಳಿ ಅಂತ ಹೇಳಿ ಈ ಕಡೆ ಭೂಮಿ ಸಂಗೀತನ ಹತ್ರ ಕೊಡ್ತಾಳೆ. ಸಂಗೀತ ಇದ್ದಳು, ಸರಿ ಆಯಿತು ಭೂಮಿ, ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಸಂಗೀತನೂ ಕೂಡ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಭೂಮಿ ಇದ್ದವಳು, ಅಯ್ಯೋ ಯಾರಪ್ಪ ಇದು ನೆನೆಸ್ಕೊಳ್ತಾ ಇರೋದು, ನನಗೆ ಈ ರೀತಿ ಬಿಕ್ಕಲಿಕ್ಕೆ ಯಾವತ್ತೂ ಕೂಡ ಬಂದಿರಲಿಲ್ಲ,
ಇವತ್ತು ತುಂಬಾ ಬಿಕ್ಲಿಕ್ಕೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಭೂಮಿ ಬಿಸಿ ಪಾತ್ರೆನ ಕೈಲಿ ಹಾಕಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಭೂಮಿಗೆ ಕೈ ಸುಟ್ಟೋಗುತ್ತೆ. ಹಾಗೆ ಅಜಿತ್ ಇದನ್ನು ಏನಾಯಿತು ಭೂಮಿ, ಯಾಕೆ ಕಿರ್ಚ್ತಾ ಇದೆಯಾ, ನೋಡ್ಕೊಂಡು ಮಾಡೋದಲ್ವಾ ಅಂತ ಹೇಳಿ ಭೂಮಿನ ಓಡೋಗಿ ಇಟ್ಕೊತಾನೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.